ಮತ್ತೆ ಈ ಟಿಂಟೆಡ್ ಗ್ಲಾಸಸ್. ಹೌದಾ, ಟಿಂಟೆಡ್ ಗ್ಲಾಸಸ್ ಜನರಲಿ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಕಾಮನ್ ಮ್ಯಾನ್ ಯೂಸ್ ಮಾಡಲ್ಲ. ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜಾಸ್ತಿ ಯೂಸ್ ಮಾಡೋದು. ಅವ್ರು ಹೊರಗಡೆ ಎಲ್ಲಿ ಹೋದ್ರು ಏನ್ ಹೋದ್ರು ಅವ್ರ ಕಣ್ಣಿಗೆ ಕಾಣಬಾರ್ದು ಅಂತಂತೇಳಿ ಆ ರೀತಿ ಟಿಂಟೆಡ್ ಗ್ಲಾಸಸ್ ಗಳನ್ನ ಕಪ್ಪು ಏನು ಕವರ್ಸ್ ಅನ್ನ ಹಾಕಿಬಿಟ್ಟು ಹೊರಗಡೆ ಇದ್ದಿದ್ದು ಕಾಣಿಸುತ್ತೆ, ಒಳಗಡೆ ಇದ್ದಿದ್ದು ಯಾರು ಕಾಣಿಸ್ಬಾರ್ದು ಅನ್ನುವಂತ ಉದ್ದೇಶದಿಂದನೂ ಮಾಡ್ತಾರೆ. ಮತ್ತೆ ಬಿಸಿಲಿಗೂ ಕೂಡ ಕೆಲವೊಂದು ಜನ ಮಾಡ್ತಾರೆ. ಬಟ್ ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ಗ್ಲೇರ್ ಇರಬೇಕು ಅನ್ನೋದು ಇದೆ ಅದರಲ್ಲಿ, ನಾಟ್ 100%. ಎ ಸರ್ಟನ್ ಪರ್ಸೆಂಟೇಜ್ ಇಸ್ ಅಲೌಡ್, ನಾಟ್ 100%. ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಅದನ್ನ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲಿಗೂ ಸಂಬಂಧಪಟ್ಟಂತೆ ಈಗಾಗಲೇ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೂಡ ಪ್ರಾಜೆಕ್ಟ್ ನಗರಾಭಿವೃದ್ಧಿ ಇಲಾಖೆಯಿಂದ ಸಿಕ್ಕಿದೆ. ಐ ಥಿಂಕ್ ಬೈ June we should be able to have our own traffic management control. So tender and everything will be done by Vijaypur Development Authority. ಅದು ಕೂಡ ಕೆಲಸ ನಡೀತಾ ಇದೆ. By June end we should have a TMC, a traffic management control in place, so that the camera enabled, artificial intelligence based enabled traffic management system ಕೂಡ ನಮ್ಮ ಸಿಟಿಗೆ ಬರುತ್ತೆ ಅನ್ನುವಂತ ಒಂದು ಆಶಾಭಾವನೆ ಇದೆ. The work is already in progress. ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಸ್ ಏನೇನು ಆಗಬೇಕಾಗಿತ್ತು ಕಾರ್ಪೊರೇಷನ್ ನಿಂದ ಆಗಿರ್ಬೋದು ಮತ್ತೆ ವಿಜಯಪುರ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆಗಿರ್ಬೋದು ಎಲ್ಲ ಕೂಡ ಕೆಲಸಗಳಾಗಿದ್ದಾವೆ. ಇನ್ನೇನು ದ ಟೆಂಡರ್ ಅಂಡ್ ವರ್ಕ್ ಆರ್ಡರ್ ಅಂಡ್ ದ ಇಂಪ್ಲಿಮೆಂಟೇಷನ್, ಐ ಬಿಲೀವ್ ಇಟ್ ಶುಡ್ ಹ್ಯಾಪನ್ ಇನ್ ನೆಕ್ಸ್ಟ್ 5 months. So by June we should be able to see all of you including police wearing helmets compulsorily. ಇಲ್ಲ ಅಂತಂತಂದ್ರೆ ಮನೆಗೆ ನೋಟಿಸಸ್ಗಳು ಚಾನೆಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿಸಿಪ್ಲಿನ್, the civic discipline ಅನ್ನೋದೇನಿದೆ automatically falls in line. So we are hoping for the better future.